ಹಾಲೆಲ್ಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕರ್ತನಾದ ಯೇಸುವಿನ ಶ್ರಮ ಮರಣಗಳ ಧ್ಯಾನಗಳನ್ನು ಮಾಡ್ತಾ ಇದ್ದೇವಲ್ವ. ಹಾಗಾದರೆ ಸಂತೋಷವಾಗಿದ್ದೀರಾ? ನನ್ನ ರಾಜನು ಎಷ್ಟು ಕಷ್ಟಪಟ್ಟ ಈ ಲೋಕದಲ್ಲಿ ಎಂಬುದಾಗಿ ಅರಿತುಕೊಳ್ಳುವಾಗ, ಆತನ ಬಗ್ಗೆ ನಾವು ಆಲೋಚನೆ ಮಾಡುವಾಗ, ಅಭ್ಯಸಿಸುವಾಗ ನಮಗನಿಸುತ್ತೆ ಅಲ್ವಾ, ಇಷ್ಟು ಉಪಕಾರ ಮಾಡಿದಂಥ ನನ್ನ ರಕ್ಷಕನು ಯಾಕೆ ಇಂಥ ಶ್ರಮೆಯನ್ನು ಅನುಭವಿಸಬೇಕಾಗಿ ಬಂತು, ಈ ಲೋಕದಲ್ಲಿ ಸಂಕಟವನ್ನು ಯಾಕೆ ಅನುಭವಿಸಬೇಕಾಗಿ ಬಂತು ಅಲ್ವಾ. ನೋಡ್ರಿ, ಆತನು ಸಿಂಹಾಸನಾರೂಢನಾಗಿ ಮಹಾಪದವಿಯಲ್ಲಿ ತಂದೆ ಬಲ್ಪಾರ್ಶ್ವದಲ್ಲಿ ಕೂತುಕೊಂಡ ಆತನನ್ನ ನನ್ನ ಪ್ರಿಯ ರಕ್ಷಕನಾದ ದೇವರು ನಮ್ಮನ್ನು ಪ್ರೀತಿಸೋದ್ರ ಮೂಲಕ ತನಗಿರುವ ಶ್ರೇಷ್ಠ ಪುತ್ರನನ್ನ, ಜ್ಯೇಷ್ಠ ಪುತ್ರನನ್ನ, ಆತನ ಒಬ್ಬನೇ ಕುಮಾರನನ್ನ ನಮಗೋಸ್ಕರ ಕೊಟ್ಟನಲ್ವಾ. ಯಾಕೆ? ಆತನ ಪವಿತ್ರ ರಕ್ತದಿಂದ ನಮ್ಮ ಪಾಪಗಳು ನಿವಾರಣೆ ಆಗಲಿ, ಆತನ ಆ ಬಾಸುಂಡೆಗಳು, ಆತನ ಹೊಂದುವಂತ ಆ ಬಾಸುಂಡೆಗಳ ನಿಮಿತ್ತ, ಆತನ ಜಜ್ಜಲ್ಪಟ್ಟ ನಿಮಿತ್ತ ನಾವು ಆರೋಗ್ಯವನ್ನು ಹೊಂದಲಿ, ವಾಸಿಯಾಗಲಿ. ಇದು ಸತ್ಯವಾದ ಮಾತು ಪ್ರಿಯರೇ. ಆಲೋಚನೆ ಮಾಡ್ರಿ. ಮತ್ತು ಇವುಗಳನ್ನು ಧ್ಯಾನ ಮಾಡುವಾಗ, ಈ ವಾಕ್ಯಗಳನ್ನು ನಾವು ಅನ್ನುವಾಗ, ಅರಿಕೆ ಮಾಡುವಾಗ, ನಾವು ಓದುವಾಗ, ಇವೆಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅದ್ಭುತವಾಗಿ ಆಗ್ತವೆ. ನಂಬ್ರಿ, ವಿಶ್ವಾಸದೊಂದಿಗೆ ಕರ್ತನನ್ನ ಬರಮಾಡಿಕೊಳ್ಳ್ರಿ. ಮತ್ತು ನೋಡ್ತೇವೆ, ನಾವು ಪಾಪದ ಮೂಲಕವಾಗಿ ನಮಗೋಸ್ಕರ ಎಷ್ಟೊಂದು ಶಾಪ ಇತ್ತು. ಆ ಶಾಪವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಆತನ ಆ ಮರದ ಕಂಬದ ಮೇಲೆ ನೇತು ಹಾಕಲ್ಪಟ್ಟು, ಕೊಲ್ಲಲ್ಪಟ್ಟು, ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬಂದನಲ್ಲ. ಈ ರಕ್ಷಕನನ್ನು ನಾವು ಕರ್ತನೂ ಒಡೆಯನು ಎಂಬುದಾಗಿ ಬಾಯಿಂದ ಆರಿಕೆ ಮಾಡಿ ಹೃದಯಪೂರ್ವಕವಾಗಿ ನಾವು ಹೇಳುವಾಗ ಏನಾಗುತ್ತೆ? ರಕ್ಷಣೆ ಬಂತು. ಈ ಆಶೀರ್ವಾದಕ್ಕೆ ನಾವು ಗುರಿ ಆಗ್ಬೇಕಲ್ವಾ. ಹಾಗಾದ್ರೆ ಇವು ಕೇವಲ ಈ ಶ್ರಮ ಮರಣ ಧ್ಯಾನಗಳ ಕಾಲದಲ್ಲಿ ಮಾತ್ರ, ಈ ಅವಧಿಯಲ್ಲಿ ಮಾತ್ರ ಇವೆಯಾ? ಇಲ್ಲ. 365 ದಿವಸ ನನ್ನ ರಕ್ಷಕನ ಜನನ, ಜೀವನ, ಮರಣ, ಪುನರುತ್ಥಾನ ಮತ್ತು ಇನ್ನೊಂದು ಎರಡನೇ ಬರುಣವನ್ನು, ಇವೆಷ್ಟು ವಿಶೇಷವಾಗಿವೆ. ನಾವು ಪ್ರತಿನಿತ್ಯ ಯಾವಾಗಲೂ ಇವುಗಳನ್ನ ಧ್ಯಾನ ಮಾಡೋದು ಬಹಳ ಅವಶ್ಯಕ. ಬನ್ರಿ, ಹಾಗಾದ್ರೆ ಇವತ್ತಿನ ದಿವಸ ನಾವು 6 ವಾಕ್ಯಗಳನ್ನ ನನ್ನ ರಕ್ಷಕನು ಅಂತ ಸಂಕಟ ವೇದನೆಯಲ್ಲಿ ನುಡಿದ, ಆ ಶಿಲುಬೆಯ ಮೇಲೆ ನುಡಿದಂತ 6 ಮಾತುಗಳನ್ನ ಧ್ಯಾನ ಮಾಡ್ಕೊಂಡಿದ್ದೀವಿ. ನೆನಪಿದೆಯಾ? ಜ್ಞಾಪಕ ಇದೆಯಾ? ನಾನು ನಿಮ್ಗೆ ತಿರುಗಿ ಜ್ಞಾಪಕ ಮಾಡ್ಕೊಳ್ತೇನೆ. ಮೊದಲನೇ ಮಾತು ನೋಡ್ತೇವೆ, ತಂದೆಯವರನ್ನು ಕ್ಷಮಿಸು. ಕ್ಷಮಾಗುಣಶೀಲನಾದ ನನ್ನ ದೇವರು, ಕ್ಷಮಾಗುಣಶೀಲನಾದ ದೇವರು. ಇವತ್ತು ಕೂಡ ನಾನು ನೀವು ಕೂಡ ನಂಬಿದಂತ ಕರ್ತನಾದ ಯೇಸುವನ್ನ ನಂಬುವಂತ ನಾನು ನೀವು ಕೂಡ ಕ್ಷಮೆಯನ್ನ, ಇತರರಿಗೆ ಕ್ಷಮೆಯನ್ನ ನಾವು ಕೊಡ್ಬೇಕಲ್ವಾ. ಕ್ಷಮಿಸುವ ಹಂಗಿನಲ್ಲಿದ್ದೇವೆ. ಯಾಕಂದ್ರೆ ಕ್ರಿಸ್ತನ ಗುಣ ಸ್ವಭಾವಗಳು ನನ್ನಲ್ಲಿ ಬರಬೇಕು. ಆಗ ನಾನು ನಿಜ ಕ್ರಿಸ್ತನವಳು ಆಗ್ತೇನೆ. ಆದ್ದರಿಂದ ಕ್ಷಮಾಗುಣಶೀಲನನ್ನ ನಾವು ಜ್ಞಾಪಕ ಮಾಡಿಕೊಂಡು ಆತನೇ ಕ್ಷಮಿಸುವಾಗ ನನಗೆ ವಿರೋಧವಾಗಿ ಬರುವಂತ ಎಲ್ಲರನ್ನ ನಾನು ಕ್ಷಮಿಸುವ ಹಾಗಿನಲ್ಲಿದ್ದೇನೆ. ಎರಡನೇ ಮಾತಿನಲ್ಲಿ ನೋಡೋಣ, ಪಕ್ಕದಲ್ಲಿರುವಂತ ದುಷ್ಕರ್ಮಿಗಳ ಮಧ್ಯದಲ್ಲಿ ನೇತು ಹಾಕಲ್ಪಟ್ಟ ನನ್ನ ರಕ್ಷಕನು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಒಬ್ಬ ದುಷ್ಕರ್ಮಿ ಮಾಡಿದಾಗ ಏನಂತ ಹೇಳಿದ? ಹಿಂದೆ ನನ್ನ ಸಂಗಡ ಪರದೈಸಿನಲ್ಲಿರುವಿ. ಪರದೈಸಿನ ಅಧಿಕಾರಿ ನನ್ನ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ, ಪರದೈಸಿನ ಅಧಿಕಾರಿ. ಸಮಯ ಗತಿಸಿ ಹೋಗಿಲ್ಲ. ಈಗಲಾದ್ರೂ ಕೂಡ ನಾವು ನಮ್ಮನ್ನು ಒಪ್ಪಿಕೊಂಡು, ರಕ್ಷಕ ನೀನಾದರೂ ಅಂತ ದಂಡನೆಯಲ್ಲಿ ಅಂತ ತಪ್ಪು ಮಾಡಲಿಲ್ಲ, ನಾವಾದ್ರೂ ತಕ್ಕ ದಂಡನೆಯಲ್ಲಿದ್ದೇವೆ. ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ, ಈ ವಿಶ್ವಾಸ ಆ ಕಳ್ಳನಿಗಿತ್ರಿ, ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊ. ಈಗ ನಾನು ನೀನು ಚಿಕ್ಕ ಪ್ರಾರ್ಥನೆ ಮಾಡ್ಬೇಕೇನಂದ್ರೆ, ಕರ್ತನೇ ನಾನು ನೀನು ರಕ್ಷಕನು ಎಂಬುದಾಗಿ ಅರಿಕೆ ಮಾಡ್ತೇನೆ. ರಾಜ, ಈಗೋ ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸು ಪ್ರಭುವೆ, ನಿನ್ನ ಅವಶ್ಯಕತೆ ನನಗಿದೆ ಪ್ರಭುವೆ. ಈ ಚಿಕ್ಕ ಪ್ರಾರ್ಥನೆ ಮಾಡುವಾಗ ಹಿಂದೆ ನನ್ನ ಸಂಗಡ ಪರದೇಶಿನಲ್ಲಿರುವಿ ಅನ್ನುವ ಆ ಭಾಗ್ಯ ನಮಗೂ ಕೂಡ ಸಿಗುತ್ತೆ. ಮಗನೇ ಈಗಲೇ ನೀವು ನನ್ನ ಜೊತೆ ಇದ್ದೀರಾ. ನಾವು ನೋಡ್ತೇವೆ ಪರದೇಶಿನ ಅಧಿಕಾರಿಯ ಅಲ್ಲಿ ನಿಂತುಕೊಂಡಿರುವಂತಹ 3ನೇ ವಾಕ್ಯಗಳು ನೋಡ್ತೇವೆ. ಅಲ್ಲಿ ನಿಂತುಕೊಂಡಿರುವಂತಹ ತಾಯಿಯನ್ನ ನೋಡಿ, ಇನ್ನು ಕೆಲವೇ ಕ್ಷಣ ಆತನು ಈ ಲೋಕವನ್ನು ತ್ಯಜಿಸಿ ಹೋಗ್ಬೇಕಾಗಿತ್ತಲ್ವಾ. ನೋಡ್ರಿ, ಜ್ಞಾಪಕ ಮಾಡ್ಕೊಳ್ತೇನೆ ನಿಮ್ಮ ಹತ್ರ, ತ್ಯಜಿಸಿ ಹೋಗ್ಬೇಕಾಗಿತ್ತು. ನೋಡ್ರಿ, ಹಿರಿಮಗನಾಗಿರುವಂತ, ಆ ಕುಟುಂಬಕ್ಕೆ ಹಿರಿಮಗನಾಗಿರುವಂತ ಯೇಸು ಸ್ವಾಮಿ, ಅಮ್ಮ ಈಗೋ ನಿನ್ನ ಮಗನು, ಆ ಶಿಷ್ಯನಿಗೆ, ಆಪ್ತ ಶಿಷ್ಯನಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾನೆ. ಮತ್ತು ಶಿಷ್ಯನಿಗೆ ಹೇಳ್ತಾನೆ, ಇಂದಿನಿಂದ ನಾವು ಈ ಸ್ಥಳ ಬಿಟ್ಟು ಹೋದ ತಕ್ಷಣ, ಈ ಮರಣಿಸಿದ ನಂತರ ನೀನು ನನ್ನ ತಾಯಿಯ ಜವಾಬ್ದಾರಿಯನ್ನ ನೀನು ತಕ್ಕೊಳ್ಬೇಕು ಎಂಬುದಾಗಿ ಹೇಳಿ ತಂದೆ ತಾಯಿಗಳನ್ನ ಸನ್ಮಾನಿಸುವ ಈ ಒಂದು ಆಜ್ಞೆಯನ್ನ ನನ್ನ ರಕ್ಷಕನು ಕೈಕೊಂಡನಲ್ವಾ. ಹಾಗಾದ್ರೆ 4ನೇ ವಿಷಯವನ್ನು ನೋಡ್ತೇವೆ. ಕೈ ಬಿಡಲ್ಪಟ್ಟವರಾದ ನನ್ನ ರಾಜನು, ಎಷ್ಟೊಂದು ಉಪಕಾರ ಮಾಡಿದಂತ ನನ್ನ ರಾಜನು, ಅದ್ಭುತಗಳನ್ನು ಮಾಡಿದಂತ ನನ್ನ ರಾಜನು, ಉಪಕಾರಗಳನ್ನು ಮಾಡಿದಂತ ನನ್ನ ರಾಜನು ಕೈ ಬಿಡಲ್ಪಟ್ಟವನಾದ, ಸ್ವಂತ ಜನರಿಂದ ಕೈ ಬಿಡಲ್ಪಟ್ಟ, ಅಲ್ಲಿರುವಂತ ತನ್ನ ಆಪ್ತ ಶಿಷ್ಯರಿಂದ ಕೈ ಬಿಡಲ್ಪಟ್ಟ, ಮನೆಯವರಿಂದ ಕೈ ಬಿಡಲ್ಪಟ್ಟ,
ಅಷ್ಟೇ ಅಲ್ಲ ನೋಡ್ರಿ, ಆತನು ದೇವರಿಂದ ಸಹಿತ ಕೈ ಬಿಡಲ್ಪಟ್ಟವನಾದ ಕಾರಣ ಆತನು ಹೇಳ್ತಾನೆ, ಶಾರೀರಿಕ ವೇದನೆಯಲ್ಲಿ, ಆತ್ಮಿಕ ವೇದನೆಯಲ್ಲಿ, ಮನೋವೇದನೆಯಲ್ಲಿ ಕೂಡ ಹೇಳ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಎಷ್ಟು ಕಷ್ಟ ಆಗಿರ್ಬೇಕಲ್ವಾ ನೋಡ್ರಿ. 4ನೇ ಆತನು ಕೈ ಬಿಡಲ್ಪಟ್ಟ ದೇವಕುಮಾರನಾಗಿದ್ದ. 5ನೇ ವಿಷಯ ನೋಡೋಣ. ಇಷ್ಟೆಲ್ಲ ಕೃಪೆಯನ್ನು, ಇಷ್ಟೆಲ್ಲ ಸವಲತ್ತನ್ನು, ಇಷ್ಟೆಲ್ಲ ಅವಶ್ಯಕತೆಗಳನ್ನು ಪೂರೈಸಿದ ಯೆಹೋವ ಈರೆ ಆತನಿಗೆ ನೀರು ಬೇಕಾಗಿತ್ತು. ದಾಹಗೊಂಡಿದ್ದ. ಈ ಲೋಕದವರಾದ ನಾವು ನೀರನ್ನು ಕೊಡ್ಲಿಲ್ಲ. ಈತನು ಎಲ್ಲಗಳ ಮೇಲೆ ಅಧಿಕಾರಿಯಾಗಿರುವಂತಹ ಸೃಷ್ಟಿಕರ್ತನಿಗೆ ದಾಹಗೊಂಡಾಗ ನೀರು ಸಿಗ್ಲಿಲ್ಲ. ನನ್ನ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳುವಾಗ ಹುಳಿ ರಸವನ್ನು ಕೊಟ್ರಲ್ವಾ. ಹುಳಿ ರಸ ಏನಾಗಿದೆ ಗೊತ್ತಾ? ನಮ್ಮ ದುಷ್ಟತ್ವ, ದುರ್ಮಾರ್ಗತ್ವ. ಈಗಲಾದ್ರೂ ಕೂಡ ನಾವು ಹೋಗಿ ಒಂದು ಗ್ಲಾಸ್ ನೀರು ಕೊಟ್ಟು ಆತನನ್ನ ಸಂತೈಸ್ಲಿಕ್ಕೆ ಆಗೋದಿಲ್ಲ ರೀ. ಇಡೀ ಸೃಷ್ಟಿ ಆತನಿಗೆ ಸಂಬಂಧಪಟ್ಟದ್ದಾಗಿದೆ. ಆದರೆ ಹುಳಿ ಇರುವಂತ ಜೀವಿತದಿಂದ ನಾನು ಹೊರಗೆ ಬರ್ಬೇಕಲ್ವಾ? ಹುಳಿ, ಜಾರತ್ವ, ಬಂಡುತನ, ನಾಚಿಗೇಡಿತನ, ಕುಡಿಕತನ, ಹಗೆತನ, ಹೊಟ್ಟೆ ಕಿಚ್ಚು, ಒಂದು ವೇಳೆ ಜಗಳಗಟ್ಟಿತನ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ನೋಡ್ರಿ, ಗಲಾತ್ಯದಳು ಬರ ಪತ್ರಿಕೆ 5ನೇ ಸಂಧಿ 18ರಲ್ಲಿ ತಿರುಗಿ ನಾನು ನಿಮಗೆ ಜ್ಞಾಪಕ ಮಾಡಿಕೊಡ್ತೇನೆ, ಇಂಥವರು ದೇವರ ರಾಜ್ಯವನ್ನು ಸೇರೋದಿಲ್ಲ. ನಾವು ಈ ಒಂದು ಸ್ವಭಾವ ನಮ್ಮಲ್ಲಿ ಇನ್ನೂ ಕೂಡ ಇದ್ದಿದ್ದೇ ಆಗಿದ್ರೆ ಈ ಹುಳಿ ದುರ್ಮಾರ್ಗತ್ವ ತ್ಯಜಿಸಿ ರಕ್ಷಕನ ದಾಹವನ್ನ ಹಿಂಗಿಸೋಣವೇ. ಹೌದು, ನಾವು 6ನೇ ವಾಕ್ಯಗಳನ್ನು ನೋಡಿದ್ವಿ. ತೀರಿತು. ಆತನು ಕ್ರೂಜೆ ಕಂಬದ ಮೇಲೆ ಯಾವ ಕಾರ್ಯಗಳನ್ನು ದೇವರಿಂದ, ತನ್ನ ಕರ್ತನಿಂದ, ತನ್ನ ತಂದೆಯಿಂದ ಯಾವ ಕಾರ್ಯಗಳನ್ನು ಆತನು ಮಾಡಬೇಕಾಗಿತ್ತೋ ಎಲ್ಲಾ ಕಾರ್ಯಗಳನ್ನು ಶಿಲುಬೆ ಮೇಲೆ ಮಾಡಿ, ಈ ಲೋಕದಲ್ಲಿ ಮಾಡಿ, ಅಪ್ಪ ನೀ ಕಳಿಸಿಕೊಟ್ಟ ಉದ್ದೇಶ ನಾನು ಮುಗಿಸಿದ್ದೇನೆ, ನನ್ನ ಕಾರ್ಯವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ದೇವರಿಗೆ ಆತನು ತಿರುಗಿ ಹೇಳ್ತಾನೆ, ನೀ ಕಳಿಸಿಕೊಟ್ಟ ಕಾರ್ಯವನ್ನು ನಾನು ನಿನ್ನ ಚಿತ್ತಕ್ಕನುಸಾರವಾಗಿ ಮಾಡಿದ್ದೇನೆ ಅಂತ ಹೇಳಿ ಸಮಾಪ್ತಿ ಆಯ್ತು, ತೀರಿತು ಎಂಬುದಾಗಿ ಹೇಳ್ತಾನೆ. ಬನ್ರಿ ಇವತ್ತಿನ ದಿವಸ 7ನೇ ವಾಕ್ಯದ ಕಡೆ ಲಕ್ಷ್ಯ ಕೊಡೋಣ. ಅದ್ಭುತವಾದ ವಾಕ್ಯ. ಇವತ್ತಿನ ದಿವಸ ನಾವು ಇನ್ನೂ ಕೂಡ ಒಂದ್ ವೇಳೆ ಈ ಒಂದು ಕಾರ್ಯ ಮಾಡದೆ ಹೋಗಿದ್ರೆ ನಾವು ಅದನ್ನ ಮಾಡುವವರಾಗಿರೋಣ. ಏನನ್ನ ಕಲ್ತುಕೊಳ್ಬೇಕು? ಬನ್ರಿ ಕರ್ತನ ಹತ್ರ ನಾವು ನೋಡೋಣ. ಕ್ರೂಜೆ ಕಂಬದ ಮೇಲೆ ಪ್ರಾರ್ಥನೆಯಲ್ಲಿ. ಯಾಕಂದ್ರೆ 7ನೇ ವಾಕ್ಯ ನನ್ನ ಜೊತೆ ಏನ್ ಮಾತಾಡ್ತದೆ? ಹಾಲೆಲೂಯ. ಜೀವಸ್ವರೂಪನಾದ ದೇವ್ರೆ, ಹೌದು, ನೀನು ಅವತ್ತಿನ ದಿವಸ 7 ಸುವರ್ಣ ವಾಕ್ಯಗಳನ್ನು ನಮಗೋಸ್ಕರ ಮಾತನಾಡಿದಿ. ನಮ್ಮನ್ನು ಇನ್ನೂ ಪ್ರೀತಿಸಿದಿ ರಾಜ, ನಿನಗೆ ಸ್ತೋತ್ರ ನನ್ನ ತಂದೆಯೇ. ಇವತ್ತು ನನ್ನ ರಕ್ಷಕನೇ, ಆ 7ನೇ ಮಾತಿನ ಬಗ್ಗೆ ನೀನು ನಮಗೆ ಜ್ಞಾನ ಕೊಡು, ವಿವೇಕ ಕೊಡು, ಮತ್ತು ನಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳುವ ಸೌಭಾಗ್ಯವನ್ನು ಕೊಡು. ಕ್ರಿಸ್ತೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರನ್ನ ಪ್ರೀತಿಯಿಂದ ಬೇಡಿ ಹೊಂದಿದ್ದೇನೆ ಪ್ರಭುವೇ. ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ಈಗಲಾದ್ರೂ ಕೂಡ 7ನೇ ವಾಕ್ಯಗಳ ಕಡೆ ಲಕ್ಷ್ಯ ಕೊಡೋಣ. ಅದು ಏನಾಗಿದೆ ಅಂತಂದ್ರೆ, ಕೊನೆಯ ಮಾತು, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಕೇಳಿದ ಮೇಲೆ ಪ್ರಾಣ ಬಿಟ್ಟನು. ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಹಾಲೆಲೂಯ. ನೋಡ್ರಿ, ಈ ಲೋಕದಲ್ಲಿ ಆತ್ಮ, ಪ್ರಾಣ, ಶರೀರಗಳನ್ನ ನಾವು ಹೊಂದಿದ್ದೇವೆ. ನನ್ನ ರಕ್ಷಕನು ಹೊಂದಿದ್ದ, ನೀವು ಕೂಡ ಹೊಂದಿದ್ದೀರಾ. ನಮಗೆ ಆತ್ಮ, ಪ್ರಾಣ, ಶರೀರಗಳಿರುವಾಗ ನಾವು ಸಂಪೂರ್ಣವಾದ ಒಬ್ಬ ಮನುಷ್ಯನಾಗ್ತೇವೆ ಅಲ್ವಾ? ಹಾಗಾದ್ರೆ ನನ್ನ ರಕ್ಷಕನು ಒಂದು ಮಾದರಿ ಜೀವಿತವನ್ನು ಜೀವಿಸಿದ್ದಾನೆ. ಕ್ರೂಜೆ ಕಂಬದ ಮೇಲೆ ಇರುವಾಗಲೂ ಕೂಡ ಆತನು 2 ಬಾರಿ ಪ್ರಾರ್ಥಿಸ್ತಾನೆ. ಹೇಗೆ? ಮೊದಲನೇ ವಾಕ್ಯ, ತಂದೆಯೇ ಅವರನ್ನ ಕ್ಷಮಿಸು, ಅವ್ರು ಏನ್ ಮಾಡ್ತಾರೆ ಎಂಬುದನ್ನ ಅರಿಯರು ಎಂಬುದಾಗಿ ಹೇಳುವಾಗ ತಂದೆ ಎಂಬುದಾಗಿ ಆತನನ್ನ ಉದ್ದೇಶಿಸಿ ಆತನನ್ನ ಕರೀತಾನೆ ಅಲ್ವಾ? ಆತನನ್ನು ಈ ರೀತಿ ಸಂಬೋಧಿಸ್ತಾನೆ. ಅದೇ ರೀತಿಯಾಗಿ ಕೊನೆಯ ವಾಕ್ಯ ಕಡೆ ನಾವು ನೋಡುವಾಗ, ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ. ಅಲ್ಲಿ ಕ್ಷಮೆಯಾಚನೆಯ ಪ್ರಾರ್ಥನೆ ಕರ್ತನಲ್ಲಿ ಮಾಡಿಕೊಂಡಿದ್ದೇ ಆಗಿದ್ರೆ, ಇಲ್ಲಿ ಆತ್ಮಸಮರ್ಪಣೆಯ, ಸಂಪೂರ್ಣ ಆತ್ಮಸಮರ್ಪಣೆಯ ಪ್ರಾರ್ಥನೆಯನ್ನ ರಕ್ಷಕನು ಮಾಡ್ತಾನಲ್ವಾ? ಹಾಗಾದ್ರೆ ಇವತ್ತನ್ನು ನಮಗೆ ಮಾದರಿ ಜೀವಿತವನ್ನು ಕೊಟ್ಟಿದ್ದಾನಲ್ವಾ? ನಾವು ಕೂಡ ಕ್ರಿಸ್ತನ ಯೇಸುವಿನ ಹಾಗೆ ನಾವು ವರ್ತಿಸ್ಬೇಕಲ್ವಾ? ಆ ಮಾದರಿಯನ್ನು ನಾವು ಹೊಂದ್ಕೋಬೇಕು. ಅದೇ ರೀತಿಯಾಗಿ ಕರ್ತನೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳುವಾಗ ಸ್ವಲ್ಪ ಆಲೋಚನೆ ಮಾಡೋಣ. ನಾವು ಹುಟ್ಟಿದಾಗ ಆತ್ಮ, ಪ್ರಾಣ, ಶರೀರಗಳನ್ನ ಹೊಂದಿದಂಥವರು ನಾವು ಶರೀರವನ್ನು ಯಾವುದೋ ರೀತಿಯಲ್ಲಿ ಒಪ್ಪಿಸಿಕೊಳ್ಳುವಂಥದ್ದು. ಹಾಗಾಗಿ ನಮಗೆ ರೋಗಗಳು ಬರುತ್ತವೆ. ಹಾಗಾಗಿ ನಮ್ಮಲ್ಲಿ ಒಂದು ಬದ್ಧತೆ ಇಲ್ಲ, ಶಿಸ್ತು ಬದ್ಧತೆ ಇಲ್ಲ. ನಾವು ರೋಗಕ್ಕೆ ಕಾರಣರಾಗ್ತೇವೆ. ಯಾಕೆ ಗೊತ್ತಾ? ನಾವು ಕರ್ತನಾದ ಯೇಸುವಿ ದೇವರು ಕೊಟ್ಟಂತ ಈ ಶರೀರವನ್ನ ಪವಿತ್ರವಾಗಿಟ್ಟುಕೊಳ್ಬೇಕು.
ಶರೀರವನ್ನು ಪವಿತ್ರವಾಗಿ ಇಟ್ಟುಕೊಳ್ಳುವಂತೆ ಆತ್ಮವನ್ನು ಕೂಡ, ನಮ್ಮ ಆಲೋಚನೆ ಮಾಡುವಂಥಗಳು ಕೂಡ, ನಮ್ಮ ಕೃತಿಗಳನ್ನು ಕೂಡ, ನಮ್ಮ ನಡವಳಿಕೆಯನ್ನು ಕೂಡ, ನಮ್ಮ ನಡತೆಯನ್ನು ಕೂಡ ನಾವೇನ್ ಮಾಡ್ಕೋಬೇಕು? ಪವಿತ್ರವಾಗಿ ಇಟ್ಕೋಬೇಕು. ಯಾಕಂದ್ರೆ ಶರೀರವನ್ನು ನೋಡುವಂತ ದೇವರು ಆತ್ಮವನ್ನು ಮೊದಲಾಗಿ ನೋಡ್ತಾನೆ. ಶರೀರ ಸ್ವಲ್ಪ ದಿವಸ ಇದ್ದು ಅದು ಮರಣಿಸಿ ಹೋಗುತ್ತೆ. ಶರೀರ, ಅದಕ್ಕೋಸ್ಕರ ಪೌಲನು ಕೊರಿಂಥದವರಿಗೆ ಬರ ಪತ್ರಿಕೆಯಲ್ಲಿ ಹೀಗೆ ಹೇಳ್ತಾನೆ, ನಾನು ನಿಮಗೋಸ್ಕರ ಓದ್ತೇನೆ. ಕೊರಿಂಥದವರಿಗೆ ಬರ ಪತ್ರಿಕೆಯಲ್ಲಿ ಹೀಗೆ ಹೇಳ್ತಾನೆ, ಈ ಶರೀರ ಒಂದು ದಿವಸ ಗತಿಸಿ ಹೋಗುತ್ತೆ. ಹೇಗೆ ಅಂತಂದ್ರೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಈ ಶರೀರ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ, ಇದು ನಮ್ಮ ಮನೆ ಅಂದರೆ ಶರೀರ. ಭೂಮಿಯ ಮೇಲೆ ಇರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದುಂಟಾದ ಒಂದು ಕಟ್ಟಡಲು ಪರಲೋಕದಲ್ಲಿದೆ. ನಮಗುಂಟೆಂದು ಬಲ್ಲೆವು, ಅದು ಕೈಯಿಂದ ಕಟ್ಟಿದ ಮನೆ ಆಗಿರದೆ ನಿತ್ಯವಾಗಿರುವ ಆ ಮನೆಗೋಸ್ಕರ ನಾನು ನೀನು ಹಾತೊರಿಬೇಕಲ್ವಾ? ಈ ಗುಡಾರ ಕಳಚಿ ಹೋಗುತ್ತೆ. 70 ವರ್ಷ, 80 ವರ್ಷ, 90 ವರ್ಷ ಈ ಶರೀರದಲ್ಲಿ ನಾವಿರುವಾಗ ಅದು ಕಳಚಿ ಹೋಗುತ್ತೆ, ಅದು ನಾಶವಾಗುತ್ತೆ, ಅದು ಮಣ್ಣಿಗೆ ಸೇರುತ್ತೆ. ಆದರೆ ಆತ್ಮ ನಿರಂತರವಾಗಿ ಕರ್ತನ ಹತ್ರ ಇರುತ್ತೆ. ಈ ಆತ್ಮವನ್ನು ಕೊಟ್ಟವ್ರು ಯಾರು? ರಕ್ಷಕನೇ ಕೊಟ್ಟನಲ್ವಾ? ನೋಡ್ರಿ, ಆದಾಮನ ಕಾಲದಲ್ಲಿ ನಾವು ನೋಡ್ತೇವೆ, ಆದಾಮನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ದೇವರು ಆತನ ಮೂಗಿನಲ್ಲಿ ಶ್ವಾಸ ಊದಿದ. ಈ ಶ್ವಾಸ ಯಾರ್ದು ಗೊತ್ತಾ? ನಾವು ಕರ್ತನಾದ ತಂದೆಯಿಂದ ನಾವು ಪಡ್ಕೊಂಡಿದ್ದೇವೆ. ಈ ಶ್ವಾಸ ಇರುವವ್ರಿಗೆ ನಾವು ಪರಿಶುದ್ಧರಾಗಿರ್ಬೇಕೆಂಬುದು ಆತನ ಅಪೇಕ್ಷೆ, ಮತ್ತು ನಾವು ಆತನ ಮಕ್ಕಳಾಗಿರ್ಬೇಕೆಂಬುದು ಅಪೇಕ್ಷೆ ಅಲ್ವಾ? ಈ ಒಂದು ಶಿಸ್ತು ಬದ್ಧತೆಯಲ್ಲಿ ನಾವು ನಡೆಯುವಾಗ ಯಾವ ರೋಗ, ಯಾವ ಕಷ್ಟ, ಯಾವ ಕಣ್ಣೀರು ಈ ಲೋಕದಲ್ಲಿ ಬರ್ಲಿಕ್ಕಾಗೋದಿಲ್ಲ. ಆದ್ರಿಂದ ಆತ್ಮ ನಿರಂತರವಾಗಿರುತ್ತೆ. ಶರೀರ ಕಳಚಿ ಹೋಗುತ್ತೆ. ಆತ್ಮ ಪ್ರಾಣ ಶರೀರ ಕೊಟ್ಟಾತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸೋ ತನಕ ನಾವೇನ್ ಆಗ್ಬೇಕು? ನಾವು ಬಹಳಷ್ಟು ಮುತುವರ್ಜಿ ವಹಿಸಿ ನಾವು ಕರ್ತನಿಗೋಸ್ಕರ ಬದುಕಬೇಕು. ನೋಡ್ತೇವೆ, ತಂದೆಯೇ, ಕೊನೆ ವಾಕ್ಯ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಟ್ಟಿದ್ದೇನೆ ಅಂತ ಹೇಳಿ ಮಹಾ ಧ್ವನಿಯಿಂದ ಕೂಗಿ ಆತನು ಈ ಲೋಕವನ್ನು ಬಿಟ್ಟು ಹೋದನು ಎಂಬುದಾಗಿ ನೋಡ್ತೇವೆ. ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗಸ್ತ ಕೊಪ್ಪಿದ. ಏನನ್ನು ಕೊಟ್ಟ? ಆತ್ಮವನ್ನು ಕೊಟ್ಟ. ಯಾರು ಕೊಟ್ಟಿದ್ರು? ಕರ್ತನಿಂದ ಪಡೆದಿದ್ದ. ಕರ್ತನಿಂದ ಆತ್ಮವನ್ನು ಪಡೆದ ಕಾರಣ ಆತನಿಗೆ ಒಪ್ಪಿಸಿ ಕೊಡುವ ಇಂಥ ಒಂದು ವ್ಯವಸ್ಥಿತವುಳ್ಳ ಕಾರ್ಯವನ್ನು ಆತನ ಮಾಡಿದ್ದಲ್ವಾ? ಯಾವ ಆತನು ಈತನಿಗೆ ಆತ್ಮವನ್ನು ಕೊಟ್ಟಿದ್ದನೋ ಆತನಿಗೆ ನಿಷ್ಠೆಯಿಂದ ಆತ್ಮವನ್ನು ನಾನು ನಿನಗೆ ಒಪ್ಪಿಸಿ ಕೊಡ್ತೇನೆ ಎಂಬುದಾಗಿ ಹೇಳಿದ ಅಲ್ವಾ? ಹಾಗಾದ್ರೆ ನೋಡ್ರಿ, ಆತ್ಮ ಎಷ್ಟು ಶ್ರೇಷ್ಠವಾದದ್ದು ಕರ್ತನ ದೃಷ್ಟಿಯಲ್ಲಿ. ಆತ್ಮದ ವಿಷಯದಲ್ಲಿ ನಾವು ಸತ್ಯವೇದದಲ್ಲಿ ಓದ್ತೇವೆ, ಒಬ್ಬ ಮನುಷ್ಯನು ಆತ್ಮ ನಷ್ಟಪಟ್ಟು ಲೋಕವನ್ನೆಲ್ಲ ಸಂಪಾದಿಸಿ ಬಿಟ್ಟು ಆತ್ಮ ನಷ್ಟಪಟ್ಟರೆ ಪ್ರಯೋಜನ ಇದೆಯಾ? ಇಲ್ವಲ್ಲ. ಹಾಗಾದ್ರೆ ನಮ್ಮ ಆತ್ಮಕ್ಕೆ ಬಹಳಷ್ಟು ಬೆಲೆ ಇದೆ. ನಮ್ಮ ಆತ್ಮಕ್ಕೆ ಬಹಳಷ್ಟು ಬೆಲೆ ಇದ್ದು ಅಮೂಲ್ಯವಾದಂತ ಆತ್ಮವನ್ನು ನಮಗೆ ಆತ್ಮ ಕೊಟ್ಟಾತನಿಗೆ ತಿರುಗಿ ಆತನನ್ನು ಒಪ್ಪಿಸೋ ತನಕ ನಾವು ಆತ್ಮವನ್ನು ಪರಿಶುದ್ಧವಾಗಿಟ್ಕೊಳ್ಬೇಕಲ್ವಾ? ಪ್ರಾಣ, ಆತ್ಮ, ಶರೀರಗಳು ದೋಷವಿಲ್ಲದಂತೆ ನಾವು ಕಾಣಿಸ್ಕೊಳ್ಬೇಕಲ್ವಾ? ಅದೇ ರೀತಿಯಾಗಿ ನಾವು ಈ ಲೋಕವನ್ನು ಬಿಟ್ಟು ಹೋಗ್ಬೇಕಲ್ವಾ? ಹಾಗಾದ್ರೆ ನೋಡ್ತೇವೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡ್ತೇನೆ ಎಂಬುದಾಗಿ ಹೇಳಿ ಎಷ್ಟು ಶಿಸ್ತು ಬದ್ಧತೆಯನ್ನ ಆತನು ಪರಿಪಾಲಿಸಿದನು ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ಶರೀರ ಕಾಣುತ್ತೆ, ಆತ್ಮ ಕಾಣಿಸೋದಿಲ್ಲ. ಹಾಗಾದ್ರೆ ಈ ಆತ್ಮ ಕೊಟ್ಟಾತನಲ್ಲ, ನಾವು ದಾವಿದನ ಕೀರ್ತನೆಗಳಲ್ಲಿ 31ನೇ ಕೀರ್ತನೆ 5ನೇ ವಚನದಲ್ಲಿ ನೋಡ್ತೇವೆ. ಅಲ್ಲಿಯೂ ಕೂಡ ದಾವಿದನು ಹೀಗೆ ಹೇಳ್ತಾನೆ ನೋಡ್ರಿ, ಯೇಸು ಸ್ವಾಮಿಗಿಂತ ಪೂರ್ವದಲ್ಲಿ ಇರುವಂತ ದಾವಿದನು ಇದೇ ರೀತಿಯಾಗಿ ಮೊದಲನೇದಾಗಿ ಆತನು ತಂದೆಯನ್ನು ಉದ್ದೇಶಿಸಿ ಪ್ರಾರ್ಥಿಸಿದ ಯೇಸು ಸ್ವಾಮಿ, ಎರಡನೇದಾಗಿ ಸತ್ಯವೇದದ ಪ್ರಕಾರ ಆತನು ನಡ್ಕೊಂಡ. ನೋಡ್ರಿ, ಸತ್ಯವೇದ ಏನ್ ಹೇಳುತ್ತೆ? 31ನೇ ಕೀರ್ತನೆಗಳ ಪುಸ್ತಕ 5ನೇ ಅಧ್ಯಾಯ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನಮ್ಮ ಆತ್ಮಗಳನ್ನು ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸಬೇಕೆಂಬುದಾಗಿ ಅದು ಅಭಿಲಾಷೆ ಪಡುತ್ತೆ, ಅದು ಅಪೇಕ್ಷೆ ಪಡುತ್ತೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಮಾದರಿ ಜೀವಿತವನ್ನು ಜೀವಿಸಿ ಸತ್ಯವೇದದ ಪ್ರಕಾರ ತನ್ನ ಆತ್ಮವನ್ನು ಸಮಯ ಬಂದಾಗ ಕರ್ತನ ಹಸ್ತಕ್ಕೆ, ತನ್ನ ತಂದೆ ಹಸ್ತಕ್ಕೆ ಒಪ್ಪಿಸಿ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅನೇಕಾವರ್ತಿ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಸಾರಿ ನಾವು ದುಃಖ ಬರುವಾಗ, ಎಷ್ಟೊಂದು ಜನರು ದುಃಖ ಬರುವಾಗ, ವ್ಯಸನ ಬರುವಾಗ, ಕಷ್ಟ ಬರುವ, ಕೊರತೆ ಬರುವಾಗ, ಚಿಂತೆ ಇರುವಾಗ, ಸಮಾಧಾನ ಇಲ್ಲ ಎಂಬುದಾಗಿ ಹೇಳುವಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ವಾ? ಇದು ಸರಿಯಾದದ್ದೇನು? ಇಲ್ವಲ್ಲ. ಸ್ವಲ್ಪ ಆಲೋಚನೆ ಮಾಡೋಣ. ಆತ್ಮವನ್ನು ಕೊಟ್ಟಂತ ದೇವರಿಗೆ ಈ ದೇವಕುಮಾರನೇ ವಾಪಸ್ ಕೊಡ್ತಿರುವಾಗ ನಾನು ನೀವು ಕೂಡ ಆತನ ಮಕ್ಕಳೆನಿಸಿಕೊಳ್ಳುವ ನಾವು ನೀವು ಕೂಡ ಆತ್ಮಹತ್ಯೆ ಮೇಲೆ, ಆತ್ಮವನ್ನ ನಾಶಪಡಿಸೋದ್ರ ಮೇಲೆ ನಮಗೆ ಅಧಿಕಾರವಿಲ್ರಿ. ನಮಗೆ ಗೊತ್ತಿದೆಯಾ? ನಾವು ಸ್ವಲ್ಪ ದಿವಸ ಇಲ್ಲಿದ್ದ ಮೇಲೆ ನಾವು ಎಲ್ಲಿ ಹೋಗ್ತೇವೆ? ನನ್ನ ಆತ್ಮ ಎಲ್ಲಿ ಹೋಗುತ್ತೆ? ಸ್ವಲ್ಪ ಆಲೋಚನೆ ಮಾಡಿದೀವ? ಒಂದು ವೇಳೆ ನಾವು ಆತ್ಮ
ಆತ್ಮಹತ್ಯೆ ಬಗ್ಗೆ ಆಲೋಚನೆ ಮಾಡಿ ಅದನ್ನು ಕೈಕೊಂಡಿದ್ದೇ ಆಗಿದ್ರೆ ನಿಜವಾಗಿಯೂ ನಾವು ನಿತ್ಯ ನಾಶನಕ್ಕೆ ಹೋಗ್ತೇವೆ. ಅಲ್ಲಿ ಕಟಕಟನೆ ಹಲ್ಲು ಕಡಿಯೋಣ, ಇದು ಸತ್ಯವಾದ ಮಾತು, ನಾವಿದನ್ನ ಒಪ್ಪಿಕೊಳ್ಳತಕ್ಕದ್ದು, ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ ಅಲ್ವಾ. ಹಾಗಾದ್ರೆ ಅಲ್ಲಿ ನಿತ್ಯವಾಗಿ ಉರಿಯುವಂತ ಬೆಂಕಿಯಲ್ಲಿ ನಾವು ಹಾಕಲ್ಪಡ್ತೇವೆ. ಅನೇಕ ವರ್ತಿ ಗತಿಸಿ ಹೋದಂಥವರ ಆತ್ಮದ ವಿಷಯದಲ್ಲಿ ಪ್ರಾರ್ಥನೆ ಮಾಡೋದುಂಟು, ಇದು ಕೂಡ ತಪ್ಪು. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ಕರ್ತನಲ್ಲಿ ಪ್ರಿಯ ದೇವ ವಿಶ್ವಾಸಿಗಳೇ, ಸ್ವಲ್ಪ ಆಲೋಚನೆ ಮಾಡ್ರಿ. ಗತಿಸಿ ಹೋಗೋಕ್ಕಿಂತ ಮುಂಚೆ ಆತನು ಒಂದು ವೇಳೆ ಹಾಸಿಗೆ ಮೇಲೆ, ಮರಣದ ಹಾಸಿಗೆ ಮೇಲೆ ಇರಬಹುದು, ಅಥವಾ ಆತನು ಬಲಹೀನನಾಗಿರ್ಬೋದು, ಆತನಿಗೆ ಅಥವಾ ಆಕೆಗೆ ನಾವು ಹೋಗಿ ದೇವರ ವಾಕ್ಯಗಳನ್ನು ಹೇಳಿ ಅವರ ಪಾಪಗಳನ್ನ ಕ್ಷಮಿಸುವ ಹಾಗೆ ಅವ್ರ ಬಾಯಿಂದ ಅರಿಕೆ ಮಾಡಿಸ್ಬಿಟ್ಟು ನಾವು ಅವರನ್ನ ನಾವು ಕರ್ತನ ದಾರಿಯಲ್ಲಿ ನಡೆಸಬಹುದು, ಕರ್ತನ ಮಾರ್ಗದಲ್ಲಿ ನಡೆಸಬಹುದು. ಆದರೆ ಎಲ್ಲ ಗತಿಸಿ ಹೋದ್ಮೇಲೆ, ಆತ್ಮವು ಆ ಶರೀರದಿಂದ ಎತ್ತಲ್ಪಟ್ಟ ಮೇಲೆ, ಕಿತ್ತು ಹಾಕಲ್ಪಟ್ಟ ಮೇಲೆ, ಈ ಆತ್ಮಕ್ಕೆ ನೀನು ಶಾಂತಿ ಕೊಡು ಅಂತ ನಾವು ಬೇಡ್ಕೊಂಡ್ರೆ ಅದು ನಿರರ್ಥಕ, ಅರ್ಥವಿಲ್ಲದ್ದು, ಅದು ನಿರರ್ಥಕವಾದದ್ದು. ಸ್ವಲ್ಪ ಆಲೋಚನೆ ಮಾಡ್ರಿ. ಅದಕ್ಕೋಸ್ಕರ ಇನ್ನೂ ಜೀವಂತಿರುವಾಗ ನಾವು ಒಂದ್ ವೇಳೆ ನಮ್ಮ ಸಹೋದರ ಸಹೋದರಿಯರಾಗ್ಲಿ, ನಮ್ಮ ಪಕ್ಕದವರಾಗಲಿ, ನಮ್ಮ ನೆರೆಯವರಾಗಿರ್ಲಿ, ನಮ್ಮ ಸಭೆಯವರಾಗಿರ್ಲಿ, ನಮ್ಮ ಪಟ್ಟಣದವರಾಗಿರ್ಲಿ, ಅವ್ರಿಗೋಸ್ಕರ ನಾವು ಹೋಗಿ ವಾಕ್ಯಗಳನ್ನು ಹೇಳ್ತಕ್ಕದ್ದು. ಇದೇ ನಾವು ಆ ಕೆಲಸ ಮಾಡೋದು. ನೋಡ್ರಿ, ಯೇಸು ಸ್ವಾಮಿ ತೀರಿತು ಎಂಬುದಾಗಿ 6ನೇ ವಾಕ್ಯ ಹೇಳಿದಾಗ ಆತನು ಎಲ್ಲಾ ಕೆಲಸಗಳನ್ನ ಆತನು ತೀರಿಸಿದ. ಅದೇ ರೀತಿಯಾಗಿ ನಾನು ನಿನಗೆ ಒಂದು ಕೆಲಸ ಕೊಟ್ಟಿದ್ದಾನೆ, ಸುವಾರ್ತೆ ಸಾರುವಂತದ್ದು. ಸುವಾರ್ತೆ ಎಲ್ರಿಗೂ ಹೋಗ್ಬೇಕು. ನಾನು ಸಹಿತ ಹೇಳ್ಬೇಕು, ಕರ್ತನೇ ನೀ ಕೊಟ್ಟಂತ ಈ ಸುವಾರ್ತೆ ಕೆಲಸವನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ಹೇಳ್ಬೇಕು. ನೋಡ್ರಿ, ಒಂದ್ ವೇಳೆ ನಾವು ಆತನು ಗತಿಸಿ ಹೋದ್ಮೇಲೆ ಆತನ ಆತ್ಮಕ್ಕೆ ನಾನು ಶಾಂತಿ ಬೇಡ್ತೇನೆ ಅಂದ್ರೆ ಅದು ನಿರರ್ಥಕವಾದ ಪ್ರಾರ್ಥನೆ. ಪ್ರಿಯರೇ, ನಾವು ಅನ್ಯರಂತೆ ಬೇರೆ ಇನ್ನೂ ರಕ್ಷಣೆ ಹೊಂದದೆ ಇರುವಂತವರ ಹಾಗೆ ನಾವು ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದಾಗಿ ಹೇಳುವುದಾದ್ರೆ, ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಮಾಡುವುದಾಗಿದ್ರೆ ನಾವು ನಿಜವಾಗಿಯೂ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಇದು ಖಂಡಿತ, ಇದು ಖಚಿತ. ಆದ್ದರಿಂದ ನಾವಿನ್ನೂ ಜೀವಂತವಾಗಿರುವಾಗ, ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಂಡು ನಮ್ಮ ಪಾಪದ ಅರಿಕೆ ಮಾಡುವಾಗ, ನಾವು ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋಗುವಾಗ ನಾವೇನಾಗುತ್ತವೆ? ಕರ್ತನ ರಾಜ್ಯದಲ್ಲಿ ಸೇರಿಕೊಳ್ಳಿಕ್ಕೆ ಆಸ್ಪದ. ನೋಡ್ರಿ, ಎಕ್ಸಾಂಪಲ್, ಯೂದನನ್ನ ನೋಡ್ರಿ. ಆತನು ಗುರುದ್ರೋಹ ಮಾಡಿ ಆತನು ಏನನ್ನು ಮಾಡಿದ? ಆತನು ಆತ್ಮಹತ್ಯೆ ಮಾಡಿಕೊಂಡಾಗ ಆತನ ಹೊಟ್ಟೆಯಲ್ಲಿರುವಂತ ಎಲ್ಲಾ ಕರುಳುಗಳು ಹೊರಗೆ ಬಂದು ಆತನು ಸತ್ತು ಹೋದ ಎಂಬುದಾಗಿ ನೋಡ್ತೇವೆ. ಆದ್ರೆ ಅದನ್ನೇ ನೋಡ್ರಿ, 2 ಕಳ್ಳನನ್ನ ನೋಡುವಾಗ ಆತನು ಸ್ವಲ್ಪ ಸಣ್ಣ ಪ್ರಾರ್ಥನೆಯನ್ನು ಮಾಡಿದ. ಕರ್ತನೇ, ನೀನು ರಾಜ್ಯವನ್ನು ತಿರುಗಿ ಪಡೆದವನು ಬರುವಾಗ ಆತನಿಗೆ ಖಚಿತವಾಗಿ ಗೊತ್ತಿತ್ತು. ನಂಬಿಕೆಯನ್ನ ಆತನು ಅಲ್ಲಿ ಎಕ್ಸರ್ಸೈಸ್ ಮಾಡಿದ. ಆತನು ಹೇಳ್ತಾನೆ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆಲೆಸಿಕೋ ಎಂಬುದಾಗಿ ಹೇಳಿದ ಮೇಲೆ ಹಿಂದೆ ನನ್ನ ಸಂಗಡ ಪರದೇಶಿನಲ್ಲಿರುವಿ. ಈ ಪರದೇಶಿನ ಭಾಗ್ಯವನ್ನ ನಾವು ಇತರರಿಗೆ ತಿಳಿಯಪಡಿಸೋಣ. ಆತ್ಮಹತ್ಯೆಗೋಸ್ಕರ ಅಥವಾ ಆತ್ಮನಾಶ ಪಡಿಸೋದಕ್ಕೋಸ್ಕರ ನಾವು ಜೀವಿಸಬಾರ್ದು. ಈ ಆತ್ಮ ಕೊಟ್ಟಾತನ ಹಸ್ತಕ್ಕೆ ನಾವು ತಿರುಗಿ ವಾಪಸ್ ಕೊಡೋ ತನಕ ಈ ಆತ್ಮವನ್ನು ಪರಿಶುದ್ಧಗೊಳಿಸಬೇಕು. ಹಾಗೆ ಪರಿಶುದ್ಧಗೊಳಿಸಬೇಕು. ದೇವರ ವಾಕ್ಯದಲ್ಲಿ ನಾವು ನಿರತರಾಗಿರ್ಬೇಕು. ದೇವರ ವಾಕ್ಯವನ್ನ ನಾವು ಮನನ ಮಾಡಬೇಕು. ದೇವರ ವಾಕ್ಯದ ಪ್ರಕಾರ ನಾವು ನಡಿಬೇಕು. ನೋಡ್ತೀವಿ, ಅಲ್ಲಿ ಆತನು ಮಹಾಧ್ವನಿಯಿಂದ ತನ್ನ ಆತ್ಮವನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟಾಗ ಸೃಷ್ಟಿಯಲ್ಲಿ ಅನೇಕ ಕಾರ್ಯಗಳಾದವು. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ದೇವಾಲಯದ ತೆರೆ ಮೇಲಿಂದ ಕೆಳಗೆ ಹರಿಯಿತು, ಅದು ಹರಿದು ಹೋಯಿತು ಎಂಬುದನ್ನು ನೋಡ್ತೇವೆ. ಇದು ದೇವಾಲಯ ತೆರೆ ಯಾರನ್ನ ಸೂಚಿಸುತ್ತೆ? ಕರ್ತನಾದ ಯೇಸು ಸ್ವಾಮಿಯನ್ನ ಸೂಚಿಸುತ್ತೆ. ದೇವಾಲಯದ ತೆರೆ, ಅಷ್ಟು ದೊಡ್ಡ ದೇವಾಲಯದ ತೆರೆ, ಯೆರೂಸಲೇಮಿನ ದೇವಾಲಯದ ತೆರೆ, ಅದು ಮೇಲಿನಿಂದ ಕೆಳಗೆ ಹರಿಯಿತು ಎಂಬುದಾಗಿ ನೋಡ್ತೇವೆ. ಅಷ್ಟೇ ಅಲ್ಲ, ಆತನು ಸತ್ತ ಮೇಲೆ, ಮಹಾಪ್ರಾಣದಿಂದ ಆತನು ಕೂಗಿ ಸತ್ತ ಮೇಲೆ ಭೂಮಿಯು ಅದರಿತು. ನೋಡ್ರಿ, ಸೃಷ್ಟಿಯಲ್ಲಿ ವ್ಯತ್ಯಾಸ ಉಂಟಾಯಿತು. ಬಂಡೆಗಳು ಸೀಳಿದವು, ಕಲ್ಲುಗಳು, ದೊಡ್ಡ ದೊಡ್ಡ ಬಂಡೆಗಳು ಸೀಳಿದವು, ಸಮಾಧಿಗಳು ತೆರೆದವು ಎಂಬುದಾಗಿ ನೋಡ್ತೇವೆ. ಅಷ್ಟೇ ಅಲ್ಲ, ನಿದ್ದೆ ಹೋಗಿದ್ದ ಅನೇಕ ಪ್ರಿಯರು, ಅನೇಕ ಭಕ್ತರ ದೇಹಗಳು ಏನಾದ್ವು? ಎದ್ದವು. ದೇವರ ವಾಕ್ಯ ಹೇಳುತ್ತೆ. ಅಲ್ಲೆಲೂಯ, ಹೌದಲ್ವಾ? ಹಾಗಾದ್ರೆ ನಾವು ನೋಡ್ತೇವೆ, ಸ್ಟೇಫನನ್ನು ಏನ್ ಮಾಡಿದ ಆತನು? ದಯಮಾಡಿ ಅಪೊಸ್ತಲ ಕೃತ್ಯ 7:60 ನಾವು ನೋಡುವಾಗ, ತನ್ನ ಆತ್ಮವನ್ನು ಆತನನ್ನ ಕಲ್ಲು ಹಾಕಿ ಕೊಲ್ತಿರುವಾಗ ಆತನ ಏನ್ ಮಾಡಿದ? ಅವನಿಗೆ ಗೊತ್ತಾಯ್ತು, ನಾನು ಇಲ್ಲಿ ಹೋಗ್ತೇನೆ. ಆತನ ಸತ್ತ ಮೇಲೆ ಯಾರು ಆತನ ಆತ್ಮಕ್ಕೆ ಪ್ರಾರ್ಥನೆ ಮಾಡಲಿಲ್ಲ ರೀ. ಅಲ್ಲಿ ನೋಡ್ರಿ, ನಾವು ದೇವರ ವಾಕ್ಯ ನೋಡುವಂತೆ ಆತನು ತಾನೇ ಸಾಯುಕ್ಕಿಂತ ಮುಂಚೆ ಆತನಿಗೆ ಗೊತ್ತಾಯ್ತು ಕಲ್ಲು ಹಾಕಿ ಕೊಲ್ತಾ ಇದ್ದಾರೆ. ಆತನು ದುಃಖ ಪಡ್ಲಿಲ್ಲ. ನಾನು ನನ್ನ ಕರ್ತನನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತೇನೆ, ನನ್ನ ಕರ್ತನನ್ನು ಸಂಧಿಸ್ಲಿಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ಹೇಳಿ ಆತನು ತನ್ನ ಆತ್ಮವನ್ನು ಕರ್ತನಿಗೆ ಒಪ್ಪಿಸಿದನು ಎಂಬುದಾಗಿ ನೋಡ್ತೇವೆ. ನಾವು ಕೂಡ ಕರ್ತನಿಗೆ ನಮ್ಮ ಆತ್ಮವನ್ನು ಒಪ್ಪಿಸಿಕೊಡುವ ಒಂದು ಹಂಗು ನಮಗಿದೆಯಾ? ಒಂದು ಮನಸ್ಸು ಅಭಿಲಾಷೆ ನಮಗಿದೆಯಾ? ಯಾವಾತನು ನಮಗೆ ಆತ್ಮವನ್ನು ಕೊಟ್ಟಿದ್ದಾನೆ, ಆತನಿಗೆ ನಾವು ತಿರುಗಿ ಆ ಆತ್ಮವನ್ನು ಕೊಡುವವರೆಗೆ ಈ ಆತ್ಮವನ್ನು ಪರಿಶುದ್ಧಗೊಳಿಸೋಣ. ಅಷ್ಟೇ ಅಲ್ಲ, ಇತರರಿಗೂ ಕೂಡ ಈ ಸತ್ಯವಾದ ಮಾತನ್ನ ನಾವು ಹೇಳಿ ಹೋಗೋಣ. ಸ್ಟೆಫನನು ತನ್ನ ಆತ್ಮವನ್ನು ಕರ್ತನಿಗೆ ಒಪ್ಪಿಸಿ ಧನ್ಯನಾದನು.
ನೋಡ್ತೇವೆ ಆತನು ಈಗೋ ನಾವು ಈ ಪ್ರಾಣ ಗತಿಸಿ ಹೋದ್ಮೇಲೆ, ಅಂದ್ರೆ ಈ ಶರೀರ ಅಳಿದು ಹೋದ್ಮೇಲೆ ಒಂದು ದಿವಸ ಸ್ತೆಫನನನ್ನು ಕೂಡ ನಾವು ಸಂಧಿಸ್ತೇವೆ ಪ್ರಿಯರೇ. ಒಂದು ವೇಳೆ ಸ್ತೆಫನನು ಹೋದಂತ ಸ್ಥಳದಲ್ಲಿ ನಾನು ನೀನು ಹೋಗುವುದಾದ್ರೆ ನಾವು ಇವರೆಲ್ಲರನ್ನು ನೋಡ್ತೇವೆ. ದಾವಿದನನ್ನು ನೋಡ್ತೇವೆ, ಸ್ತೆಫನನನ್ನು ನೋಡ್ತೇವೆ, ಸಮುವೇಲನನ್ನು ನೋಡ್ತೇವೆ, ದಾನಿಯೇಲನನ್ನು ನೋಡ್ತೇವೆ, ನಾವು ಎಲ್ಲಾ ಭಕ್ತರ, ಪೌಲ ಮತ್ತು ಪೇತ್ರ, ಇವರೆಲ್ಲರನ್ನು ನಾವು ಸಂಧಿಸ್ತೇವಲ್ವಾ. ಹಾಗಾದ್ರೆ ನಾವು ಆತ್ಮವನ್ನು ನಷ್ಟಪಡಿಸಿಕೊಳ್ಳಬಾರದು. ಅದರಿಂದ ಪೌಲನು ಥೆಸಲೋನಿಕ ಸಭೆಯವರಿಗೆ ಒಂದು ಮಾತು ಹೇಳ್ತಾನೆ, ಏನಂತಂದ್ರೆ ನಮ್ಮ ಆತ್ಮವು ನಾಶವಾಗಿ ಹೋಗಬಾರದು ಅಂತ ಹೇಳಿ ನಾವು ನಮ್ಮ ಆತ್ಮವನ್ನ ಕರ್ತನ ಹಸ್ತಕ್ಕೆ ಒಪ್ಪಿಸ್ಕೊಡ್ಬೇಕಂತೆ. ಆದ್ರಿಂದ ಆತ್ಮ ಪ್ರಾಣ ಶರೀರಗಳು ನಿರ್ದೋಷಗೊಳ್ಬೇಕಾಗಿದ್ರೆ ನಾವೇನ್ ಮಾಡ್ಬೇಕಂದ್ರೆ ಕರ್ತನಿಗೆ ಸಂಪೂರ್ಣವಾಗಿ ನಮ್ಮನ್ನ ನಾವು ಒಪ್ಪಿಸ್ಕೊಡ್ಬೇಕು. ಅದನ್ನ ಈಗಲೇ ನಾವು ಮಾಡೋಣ. ಯಾಕಂದ್ರೆ ಕೊನೆ ಗಡಿಗೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ವೇಳೆ ಆ ವೇದನೆಯಲ್ಲಿ ನಾವು ಮರ್ತೋಗ್ಬಿಡ್ಬೋದು. ಆದ್ರಿಂದ ನಮ್ಮ ಆತ್ಮವನ್ನು ಕೊಟ್ಟಾತನ ಹಸ್ತಕ್ಕೆ ನಾವು ತಿರುಗಿ ಒಪ್ಪಿಸುವಾಗ ಕರ್ತನಾದ ಯೇಸು ಸ್ವಾಮಿ ಮಾಡಿದಂತೆ ನಾವು ಕೂಡ ಆ ಥರ ಮಾಡೋಣ. ನೋಡಿ, ತಂದೆಯೇ ನನ್ನ ಆತ್ಮವನ್ನು ನೀನು ಕೈಗೆ ಒಪ್ಪಿಸ್ಕೊಡ್ತೇನೆ. ಶಿಲುಬೆ ಮೇಲಿರುವಾಗಲೂ ಕೂಡ ಆತನು ಪ್ರಾರ್ಥನೆ ಮಾಡಿದ. ನಮ್ಮಲ್ಲಿ ಅನೇಕರು ನನಗೆ ದೂರವಾಣಿ ಮೂಲಕ ಕೇಳ್ತಾರೆ ಏನಂದ್ರೆ ಪ್ರಾರ್ಥನೆ ಹೇಗೆ ಮಾಡಬೇಕು ಎಂಬುದಾಗಿ. ನೋಡ್ರಿ, ಯೇಸು ಸ್ವಾಮಿ ಸ್ವತಃ ವೇದನೆಯಲ್ಲಿರುವಾಗಲೂ ಕೂಡ ಪ್ರಾರ್ಥನೆ ಮಾಡಿದ್ದಲ್ವಾ? ಹೌದು ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ಕಲಿಬೇಕು. ರಕ್ಷಕನು ಆ ವೇದನೆಯಲ್ಲಿರುವಾಗ ಕೂಡ ಪ್ರಾರ್ಥನೆಯನ್ನು ಮಾಡೋದು ಕಲಿತ. ಒಂದ್ ವೇಳೆ ನಾವು ಆತ್ಮವನ್ನು ಕರ್ತನಿಗೆ ಇವತ್ತೇ ಈಗಲೇ ನಾವು ಒಪ್ಪಿಸಿ ಕೊಡುವಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ ಎಲ್ಲಿ ನಾವು ಸೇರ್ಬೇಕಲ್ಲ, ನಾವು ಕರ್ತನ ಸಮ್ಮುಖದಲ್ಲಿ ಯಾವಾಗಲೂ ಇರ್ತೇವೆ. ಮತ್ತು ಕರ್ತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಯಾವುದೇ ಕಷ್ಟ ಕಣ್ಣೀರು ಅಲ್ಲಿರೋದಿಲ್ಲ. ದಯಮಾಡಿ ನೀವು ಪ್ರಕಟಣೆಗಳ ಪುಸ್ತಕ ನೋಡ್ರಿ. ಪ್ರಕಟಣೆಗಳ ಪುಸ್ತಕ 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಗೋಳಾಟವಾಗಲಿ ನೀರಡಿಕೆ ಆಗಲಿ ಇಲ್ಲ, ಅಲ್ಲಿ ಬೇನೆ ಆಗಲಿ ಬೇಸರವಾಗಲಿ ಇಲ್ಲ. ಆದ್ರಿಂದ ನಾವು ಯಾವಾಗಲೂ ಕರ್ತನ ಹಸ್ತಕ್ಕೆ ನಮ್ಮನ್ನು 21ನೇ ಅಧ್ಯಾಯ ನಾನು ನಿಮಗೋಸ್ಕರ ಓದ್ತೇನೆ. ಅಲ್ಲಿ ನಾವು ಕರ್ತನೊಂದಿಗೆ ವಾಸಿಸ್ತೇವೆ. ಆತನು ನಮ್ಮ ರಾಜನಾಗಿರ್ತಾನೆ, ನಾವು ಆತನ ಪ್ರಜೆಗಳಾಗಿರ್ತೇವೆ. ದೇವರು ತಾನೇ ನಮ್ಮ ಸಂಗಡ ಇರ್ತಾನೆ, ನಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡ್ತಾನೆ. ಅಲ್ಲಿ ಮರಣವಾಗಲಿ ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರೋದಲ್ಲ. ಈ ಸ್ಥಳ ನಿಮಗೆ ಬೇಕಾ? ಹಾಗಾದ್ರೆ ಆತ್ಮವನ್ನು ನಾಶಪಡಿಸಿಕೊಳ್ಬೇಡ್ರಿ. ಆತ್ಮವನ್ನು ಕೊಟ್ಟಾತನಿಗೆ ಕೃತಜ್ಞತೆಯಿಂದ ನೀವು ಒಪ್ಪಿಸ್ರಿ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ಒಂದು ಗೀತಕರ್ತನು ಹೀಗೆ ಹಾಡ್ತಾನೆ, ಅಲ್ಲಿರದು ಗೋಳಾಟವು, ಇನ್ನಿರದು ಸಂಕಷ್ಟವು, ಎಂದೆಂದಿಗೂ ಉಪದ್ರವು ಸಮೀಪಕ್ಕೂ ಇರಬಾರದು. ಭಕ್ತರ ಜೊತೆಗೆ ನಾ ಸೇರಿ ಹಾಡುವೆ, ಹರ್ಷದ ಹೃದಯದಿ ರಕ್ಷಣ ಗೀತವಾ, ಕರ್ತನ ಸಂಗಡ ಸದಾ ಜೀವಿಸುವೆ, ಆತನ ರಾಜ್ಯದ ಸೇರಿ ಹರ್ಷಿಸುವೆ. ಪವಿತ್ರದಿ ಸುಪಟ್ನದೋಳ್ ನಾ ಸೇರುವೆ, ಒಂದು ದಿನ ಬರುವನು ಎನ್ ರಕ್ಷಕ, ಮೇಲೊಯ್ಯುವ ತನ್ ಬಾಳಿಗೆ. ಪ್ರಿಯ ವಿಶ್ವಾಸಿಗಳೇ, ಈಗಲಾದರೂ ಕೂಡ ಬನ್ರಿ, ನಮ್ಮ ಮೇಲೊಯ್ಯುವಂಥ ರಕ್ಷಕರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡೋಣ. ಅಲ್ಲಿ ಗೋಳಾಟ ಇಲ್ಲ, ಕಷ್ಟ ಇಲ್ಲ, ಕಣ್ಣೀರಿಲ್ಲ. ಅಲ್ಲಿ ಕರ್ತನನ್ನು ಸದಾ ಸಮ್ಮುಖದಲ್ಲಿ ನಾವು ಆತನೊಂದಿಗೆ ವಾಸಿಸ್ತೇವೆ. ಆ ಸುಪ್ಪಟ್ಟದಲ್ಲಿ ನೀನು ನಾನು ಸೇರ್ಬೇಕಾಗಿದ್ರೆ, ನಿತ್ಯ ನರಕದಿಂದ ನಾವು ಪಾರಾಗಬೇಕಾಗಿದ್ರೆ ಬನ್ರಿ, ಈಗಲೇ ನೀವು ನಿರ್ಣಯ ಮಾಡಿ ತಕ್ಕೊಳ್ರಿ. ನಾ ರಕ್ಷಕನ ಎದೆಗೆ ಒರಿಕೊಳ್ತೇನೆ ಮತ್ತು ರಕ್ಷಕನು ಸಮೀಪದಲ್ಲಿ ನಾನು ವಾಸಿಸ್ತೇನೆ. ಅಲ್ಲಿರೋದು ಗೋಳಾಟವು, ಅಲ್ಲಿರೋದು ಕಣ್ಣೀರು, ಅಲ್ಲಿರೋದು ಉಪದ್ರವವು. ಸದಾ ನನ್ನ ಕರ್ತನ ಮುಂದೆ ಸಂತೋಷವಾಗಿ ಜೀವಿಸ್ಲಿಕ್ಕೆ ನೀವು ನಿರ್ಧಾರ ಮಾಡ್ತೀರಾ? ಬನ್ರಿ. ಹಾಗಾದ್ರೆ ಕರ್ತನನ್ನ ನಾವು ದೃಷ್ಟಿಯಲ್ಲಿ ನೋಡಿ, ಕರ್ತನೆ, ನಾನು ನಿತ್ಯ ನರಕಕ್ಕೆ ಹೋಗೋದಿಲ್ಲ, ನಾನು ನಿತ್ಯ ರಾಜ್ಯದಲ್ಲಿ ಸೇರ್ತೇನೆ, ನಿನ್ನ ಸಮ್ಮುಖದಲ್ಲಿ ನಾನು ಬದುಕ್ತೇನೆ ಎಂಬುದಾಗಿ ಹೇಳೋಣ. ಹಲ್ಲೆಲೂಯ. ರಾಜಾತಿರಾಜನೇ, ಈ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. 7 ಮಾತುಗಳನ್ನು ಮಾತಾಡಿದಂಥ ನನ್ನ ಪ್ರಿಯ ರಕ್ಷಕನ ಪಾದಕ್ಕೆ ನಾನು ಎರಗಿ ಬೇಡಿ ಆತನನ್ನು ವಂದಿಸ್ತೇನೆ, ನಾನು ಆತನನ್ನು ಘನಪಡಿಸ್ತೇನೆ. ಹೌದು, ನಾವು ಎಲ್ಲರೂ ಕೂಡ ಸ್ವಾಮಿ ಕೇಳಿದಂಥ ವಾಕ್ಯಗಳನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬರನ್ನ ಇವತ್ತೇ ಈಗಲೇ ರಕ್ಷಕ ನಿನ್ನ ಹಸ್ತಕ್ಕೆ ಅವರು ತಮ್ಮನ್ನು ಒಪ್ಪಿಸಿಕೊಡಲಿ. ಆತ್ಮಹತ್ಯದ ಆಲೋಚನೆಗಳಾಗಲಿ, ನಾಶಪಡಿಸಿಕೊಳ್ಳುವ ಆತ್ಮದ ಬಗ್ಗೆ ಆಗಲಿ ಅವರು ವಿಚಾರ ಮಾಡದೆ ಸ್ವಾಮಿ ಆತ್ಮವನ್ನು ಪರಿಪೂರ್ಣವಾಗಿ ಸಂತೋಷಪಡಿಸಿಕೊಂಡು ಪವಿತ್ರಗೊಳಿಸಿ
ವಶಪಡಿಸಿಕೊಂಡು ಅವರು ನಿನ್ನ ಮುಖವನ್ನು ನೋಡುವಂತೆ ಸಹಾಯ ಮಾಡು ಕರ್ತನೆ. ಅಲ್ಲಿ ಗೋಳಾಟವಿಲ್ಲ, ಅಲ್ಲಿ ಕಷ್ಟವಿಲ್ಲ, ಕಣ್ಣೀರಿಲ್ಲ, ದಾಹವಿಲ್ಲ. ನಮ್ಮ ರಕ್ಷಕನೇ ನಿನ್ನ ಮುಂದೆ ಯಾವಾಗಲೂ ಸಂತೋಷದಿಂದ ಸಂಭ್ರಮದಿಂದ ಇರ್ಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವ ಕ್ರಿಸ್ತೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಪ್ರಿಯ ವಿಶ್ವಾಸಿಗಳೇ, ಈಗಲಾದರೂ ಕೂಡ ನಾವು ಕರ್ತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸೋಣ. ಹೌದು, ಪವಿತ್ರದ ಸುಪ್ಪಟ್ಟದಲ್ಲಿ ನಾನು ನೀನು ಇವತ್ತು ಈಗಲೇ ಸೇರೋಣ. ಮತ್ತು ದೇವರ ವಾಕ್ಯ ಹೇಳುತ್ತೆ, ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲಾಗಿದೆಯಾ? ಇದು ಪ್ರಕಟಣೆಗಳ ಪುಸ್ತಕದಲ್ಲಿದೆ. ನಾವು ಆಲೋಚನೆ ಮಾಡೋಣ. ನಾವು ಇವೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಿ ನಾ ದೇವರ ರಾಜ್ಯ ಸೇರ್ತೇನೆ ಎಂಬುದಾಗಿ ಹೇಳುವುದಾದ್ರೆ ನಾವು ಸುಳ್ಳುಗಾರರಾಗಿದ್ದೇವೆ. ನಾವು ಒಳ್ಳೊಳ್ಳೆ ಪ್ರಸಂಗ ಮಾಡಿ ಕರ್ತನನ್ನ ನಾವು ಅರಿದೇ ಹೋಗಿದ್ರೆ, ಆತ್ಮಹತ್ಯೆಗೆ ಅಥವಾ ಆತ್ಮವನ್ನು ನಾಶಪಡಿಸಿಕೊಳ್ಳೋದಕ್ಕೆ ಹೋಗಿದ್ರೆ ನಮ್ಮ ಎಲ್ಲ ಆಲೋಚನೆಗಳು ವ್ಯರ್ಥವಾಗುತ್ತವೆ. ಈಗಲೇ ಈ ಕ್ಷಣವೇ ನೀವು ನಿರ್ಧಾರ ಮಾಡ್ರಿ, ಕರ್ತನ ಹತ್ರ ಓಡಿ ಬರ್ರಿ. ಯೇಸು ಸ್ವಾಮಿಗೆ ಸ್ತೋತ್ರವಾಗಲಿ.